ದಿನ ಸಾಗರ ಜಿಲ್ಲಾ ಹೋರಾಟ ಸಮಿತಿಯವರು ಪ್ರಚಾರಕ್ಕಂತ ಬಂದಿದ್ದಾರೆ. ಹಾಗೆ ನಮ್ಮ ತುಕಾರಾಮ್ ಬಿ ಸಿರ್ವಾಳ ಅವರು ಇವತ್ತು ನಮ್ಮೊಂದಿಗೆ ಮಾತನಾಡ್ತಾ ಇದ್ದಾರೆ. ನಾಳೆ ಹೋರಾಟದ ಸಿದ್ಧತೆ ಹೇಗಿದೆ ಅವ್ರ ಹತ್ರನೇ ತಿಳ್ಕೊಳ್ಳೋಣ. ತುಕಾರಾಮ್ ಬಿ ಅವರೇ, ಹೇಗಿದೆ ನಿಮ್ಮ ಈ ಹೋರಾಟ? ನೀವು ಮುಂಚೆ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದವರು, ಈ ಒಂದು ಸಭೆಗೆ ಎಷ್ಟು ಜನ ಸೇರ್ಬೋದು ಅನ್ನೋದೊಂದು ವಿಶ್ಲೇಷಣೆ ಕೊಡ್ಬೋದಾ ಸರ್? ನಾನು ಈಗ ಸಾಗರ ತಾಲೂಕು ಮತ್ತು ಹೊಸನಗರ ಸೊರಬ ಎಲ್ಲ ತಾಲೂಕಿನ ನಾಗರಿಕರಲ್ಲಿ ವಿನಂತಿ ಮಾಡಿಕೊಳ್ಳೋದೇನು ಅಂತ ಹೇಳಿದ್ರೆ, ನಮ್ಮ ಸಾಗರ ಜಿಲ್ಲೆ ಆಗಬೇಕಾಗಿದೆ. ಜಿಲ್ಲೆ ಈ ಒಂದು ಅವಕಾಶ ಸಿಕ್ಕಿದೆ ನಮಗೆ. ಆದ್ದರಿಂದ ಈ ನಾಳೆಯ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಸಮಿತಿಯವರು ಕರೆ ಕೊಟ್ಟಿದ್ದಾರೆ. ಅವರ ಕರೆಗೆ ಹೋಗ್ಬಿಟ್ಟು ಮತ್ತು ನಾವು ಕೂಡ ಜೊತೆ ಕೆಲಸ ಮಾಡ್ತಾಯಿದ್ದೀವಿ. ಹೆಚ್ಚಿನ ಜನ ನಾಳೆ ಸಾಗರ ನಗರಸಭೆ ಆವರಣಕ್ಕೆ ಬೆಳಗ್ಗೆ 10 ಗಂಟೆಗೆ ಬಂದು ಅಲ್ಲಿಂದ ಮೆರವಣಿಗೆ ಮೂಲಕ ದೇಶಿಯವರಿಗೆ ಮನವಿ ಕೊಟ್ಟು ಇಲ್ಲಿಂದ ಪ್ರಾರಂಭ ಮಾಡೋಣ. ಆಮೇಲೆ ಪಕ್ಕದ ತಾಲೂಕುಗಳಲ್ಲೆಲ್ಲ ತಾಲೂಕಲ್ಲೂ ಸಭೆ ಮಾಡಿ ಮತ್ತು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಜನಗಳನ್ನು ಸೇರಿಸಿ ಒಂದು ಹೋರಾಟ ಮಾಡಿ ಜಿಲ್ಲೆ ಆಗೋದ್ರೊಳಗೆ ಈ ಹೋರಾಟ ನಡೆಸುವುದು. ಡಿಸೆಂಬರ್ ಅಂತ್ಯದೊಳಗೆ ಏನು ಜಿಲ್ಲೆ ಮಾಡ್ತಾರೆ ಅಂತ ಹೇಳಿ ಕೇಂದ್ರ ಸರ್ಕಾರದ ಒಂದು ಸಲಹೆ ಇದೆ. ಅದರ ಪ್ರಕಾರ ನಮಗೆಲ್ಲ ಈ ನಮ್ಮ ಸಾಗರ ತಾಲೂಕು ಜಿಲ್ಲೆ ಆಗೋದಕ್ಕೆ ಎಲ್ಲ ಅವಕಾಶಗಳಿದ್ದಾವೆ. ಎಲ್ಲ ವಿಭಾಗೀಯ ಒಂದು ತಾಲೂಕಾಗಿರೋದ್ರಿಂದ ನಮಗೆ ಇಲ್ಲಿ ಎಲ್ಲ ಹಾಸ್ಪಿಟ್ಲೆ, ಎ.ಸಿ ಆಫೀಸು, RTO, ಮತ್ತೊಂದು KSRTC ಡಿಪೋ ಇರ್ಬೋದು, ಇತ್ಯಾದಿ ಇನ್ನು ಬೇಕಾದ ಜಾಗಗಳಿಗೂ ಕೂಡ ನಮ್ಮಲ್ಲಿ ಉಳಿದ ಆಫೀಸಿಗೆ ಸರ್ ಕೆಲವು ಜನರಿಗೆ ಜಿಲ್ಲೆ ಆದರೆ ನಮ್ಗೇನು ಲಾಭ ಅನ್ನೋದಿದೆ. ಲಾಭ ಅಂದರೆ ಇವತ್ತು ನಾವು ಶಿವಮೊಗ್ಗ ನಮ್ಮ ಸಾಗರ ನೋಡಿ ತುದಿಯಿಂದ ಸಾಗರದವರು 60-70 ಕಿಲೋಮೀಟ್ರ್ ಬರಬೇಕು. ಇಲ್ಲಿಂದ 70 ಕಿಲೋಮೀಟ್ರ್, 140 ಕಿಲೋಮೀಟ್ರ್ ಹೋಗಬೇಕು. ಅದು ಜಿಲ್ಲೆ ನಮ್ಮ ಊರಿನಲ್ಲೇ ಜಿಲ್ಲೆ ಆದರೆ ನೋಡಿ ಸ್ವರ್ಪಕ್ಕೆ ನಮಗೆ ಹತ್ತಿರ ಆಗುತ್ತೆ, ಹೊಸನಗರಕ್ಕೆ ಹತ್ತಿರ ಆಗುತ್ತೆ. ಇಲ್ಲಿ ನಮಗಂತೂ ತುಂಬ ಹತ್ತಿರ ಆಯಿತು. ಇಲ್ಲಿ ಎಲ್ಲ ಅವಕಾಶಗಳಿದೆ, ವ್ಯವಸ್ಥೆ ಇದೆ. ಹಾಗಾಗಿ ನಮ್ಮ ಜಿಲ್ಲೆ ಆಗಲಿ ಎಲ್ಲರಿಗೂ ಲಾಭ ಆಗುತ್ತೆ, ಇದು ಅನುಕೂಲ ಆಗುತ್ತೆ. ಹಾಗಾಗಿ ಎಲ್ಲ ಹೆಚ್ಚಿನ ಜನ ತಮ್ಮ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ನಾಳೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮನ್ನು ವಿನಂತಿ ಮಾಡ್ತೀನಿ. ನಿಮ್ಮ ಹೋರಾಟಕ್ಕೆ ಜಯ ಸಿಗಲಿ ಸರ್. ನಮ್ಮ ಬೆಂಬಲನೂ ಕೂಡ ಇರುತ್ತೆ. ಸಾಗರ ಜಿಲ್ಲೆಯಾಗಿ ಮಾರ್ಪಡಲಿ ಅನ್ನೋದೇ ನಮ್ಮದು ಆಶಯ. ಧನ್ಯವಾದಗಳು ಸರ್.